ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತೊಂದು ಜಸ್ಟ್ 1 ಅವರಲ್ಲಿ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಸಾರಿ ಕುಚ್ಚಿದ್ದು ಫಸ್ಟ್ 6 ದಾರನ ಗಂಟಾಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡೋಣ. ಲಾಕ್ ಮಾಡಿ ಅದರ ಪಕ್ಕಕ್ಕೆ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ 1 2 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ನಾವೇನು ಲಾಕ್ ಮಾಡಿರ್ತೀವಲ್ಲ ಅದರ ಪಕ್ಕಕ್ಕೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶೆ ಮಾಡೋಣ. ಮತ್ತು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಈಗ ಮಾಡಿದ ಡಬಲ್ ಕ್ರೋಶದ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು ಮತ್ತು ಡಬಲ್ ಕ್ರೋಶೆ ಮಾಡಬೇಕು. ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಮಾಡಿದ ಡಬಲ್ ಕ್ರೋಶದ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಹೀಗೆ ಕಂಟಿನ್ಯೂ ಮಾಡಬೇಕು. ನಾನಿಲ್ಲಿ 2 ಚೈನ್ಸ್ ಬಿಟ್ಟು ಟೋಟಲ್ ಇಲ್ಲಿ 8 ಡಬಲ್ ಕ್ರೋಶೆ ಮಾಡ್ತಿದ್ದೀನಿ. 8 ಡಬಲ್ ಕ್ರೋಶೆ ಮಾಡಿದ ಮೇಲೆ ನಾನಿಲ್ಲಿ 3 ಬೀಡ್ ಗೋಲ್ಡನ್ ಕಲರ್ ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಬೀಡ್ ಆ್ಯಡ್ ಮಾಡಿದ ಮೇಲೆ ಇದನ್ನ ಲಾಸ್ಟ್ ಡಬಲ್ ಕ್ರೋಶೆ ಇರುತ್ತಲ್ಲ ಅಲ್ಲಿ ಮೇಲೆ ಟ್ವಿಸ್ಟ್ ಆಗಿರುತ್ತಲ್ಲ ಡಿಸೈನು ಅಲ್ಲಿ ಒಂದು ದಾರ ಇರುತ್ತೆ ಮೇಲೆ, ಆ ದಾರದಲ್ಲಿ ನೀಡಲ್ ಹಾಕಿ ಈ ಕಂಟಿನ್ಯೂ ದಾರನ ಈ ರೀತಿ ತಕ್ಕೋಬೇಕು. ಆ ದಾರದಲ್ಲಿ ಹಸಿ ತೆಗಿಬೇಕು. ಸೊ ಈಗ ನೀಡಲ್ ಮೇಲೆ 2 ದಾರ ಆಗುತ್ತೆ. ಈಗ ಈ 2 ದಾರನ ಒಂದು ಮಾಡಬೇಕು ಮತ್ತೆ, ಅಂದರೆ ಇದು ಈ ರೀತಿ ಟ್ರಯಾಂಗಲ್ ಶೇಪು ಬರುತ್ತೆ. ಬೀಡು ಈ ರೀತಿ ಕಾಣಿಸುತ್ತೆ. ಬೀಡು ಈ ರೀತಿ ತಕ್ಕೊಂಡ್ರೆ ದಾರನ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಈಗ ಈ ಬೀಡನ್ನ ನಮ್ಮ ಲೆಫ್ಟ್ ಸೈಡಿಗೆ ಅಥವಾ ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಈ ರೀತಿ ಟರ್ನ್ ಮಾಡ್ಕೋಬೇಕು. ಮಾಡಿಕೊಂಡು ಈಗಿಲ್ಲಿ 4 ಚೈನ್ಸ್ ಹಾಕ್ಕೊಳ್ಳೋಣ. 1 2 3 4 ಚೈನ್ಸ್ ಹಾಕ್ಕೋಬೇಕು. 4 ಚೈನ್ಸ್ ಹಾಕ್ಕೊಂಡು ಈಗ 2 ಬೀಡ್ ಇದಾವಲ್ಲ ಆ ಬೀಡ್ ಮಧ್ಯೆ ನೀಡಲ್ ಹಾಕಿ ಈ ಬೀಡ್ ಮಧ್ಯೆನೇ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಬೀಡ್ಗೆ ಔಟ್ಲೈನ್ ಬಂದಂಗೆ ಆಗುತ್ತೆ ಅದು ಡಿಸೈನಿಗೆ ಹಾಕಿದ್ದು. ಸೊ ಮತ್ತೆ 4 ಚೈನ್ಸ್ ಹಾಕ್ಕೊಳ್ಬೇಕು. ಹಾಕ್ಕೊಂಡು ನೆಕ್ಸ್ಟು ಇನ್ನೆರಡು ಬೀಡ್ ಇರ್ತಾವಲ್ಲ ಆ 2 ಬೀಡ್ ಮಧ್ಯೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಇಲ್ಲಿ 3 ಬೀಡ್ಗೂ ಇದೇ ರೀತಿ ಮಾಡಬೇಕು. ನೆಕ್ಸ್ಟ್ ಮತ್ತೆ 4 ಚೈನ್ಸ್ ಹಾಕ್ಕೋಬೇಕೀಗ. 4 ಚೈನ್ಸ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು. ನಿಮಗೆ ಈ ರೀತಿ ಡಿಸೈನ್ ಬೇಡ ಅಂದರೆ ಜಸ್ಟ್ 3 ಬೀಡ್ಸ್ ಅಷ್ಟೇ ಆ್ಯಡ್ ಮಾಡಿ ಕೂಡ ಡಿಸೈನ್ ಕಂಟಿನ್ಯೂ ಮಾಡ್ಬೋದು. ನಾನು ನೆಕ್ಸ್ಟು ಒಂದು ಡಿಸೈನ್ ಆಗೋ ರೀತಿ ಹಾಕಿ ತೋರಿಸ್ತೀನಿ. ಈ ರೀತಿ ಔಟ್ಲೈನ್ ಮಾಡ್ದೇ. ಸೊ ಈಗ ಇದನ್ನ ಪೂರ್ತಿ 3 ಬೀಡ್ಸ್ಗೂ ಈ ರೀತಿ ಔಟ್ಲೈನ್ ಮಾಡಿದ ಮೇಲೆ ನೆಕ್ಸ್ಟ್ ನೀಡಲ್ ಮೇಲೆ ಒಂದ್ಸತಿ ದಾರ ಸುತ್ತಬೇಕು. ಅದೆಷ್ಟು ಗ್ಯಾಪ್ ಇರುತ್ತೆ ಆ ಡಿಸೈನು ಎಷ್ಟು ಗ್ಯಾಪಿಗೆ ಬರುತ್ತೆ ಸ್ಟ್ರೇಟಾಗಿ ಅಲ್ಲಿ ನೋಡಿಕೊಂಡು ಸೀರೆಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಹೀಗೆ ಕಂಟಿನ್ಯೂ ಮತ್ತೆ ಇಲ್ಲೂ ಕೂಡ ಡಬಲ್ ಕ್ರೋಶೆ ಮಾಡ್ಕೊತ ಹೋಗಬೇಕು. ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಹೀಗೆ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಇಲ್ಲಿ 8 ಡಬಲ್ ಕ್ರೋಶೆ ಮಾಡಬೇಕು. ಇಲ್ಲೂ ಕೂಡ ನಾವು ಫಸ್ಟ್ ಎಷ್ಟು ಮಾಡಿರ್ತೀವಲ್ಲ ಕಂಟಿನ್ಯೂ ಡಿಸೈನಲ್ಲಿ ಪೂರ್ತಿ ಅಷ್ಟೇ ಮಾಡ್ಕೊಂಡು ಹೋಗಿ. ಸೊ 8 ಡಬಲ್ ಕ್ರೋಶೆ ಆದಮೇಲೆ ನಾನಿಲ್ಲಿ 4 ಚೈನ್ಸ್ ಹಾಕ್ತಿದ್ದೀನಿ. ಕುಚ್ಚಬೇಕನ್ನೋರು ಇದು ಸ್ಟೆಪ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. 4 ಚೈನ್ಸ್ ಹಾಕಿ ಮತ್ತು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ಟ್ರೇಟಾಗಿ ಸೀರೆಗೆ ಒಂದು ಡಬಲ್ ಕ್ರೋಶೆ ಮಾಡೋಣ. ನೀವು ಕುಚ್ಚಬೇಡ ಅನ್ನೋರು 8 ಡಿಸೈನ್ ಹಾಕ್ಕೊಂಡು ಮತ್ತು ಈ ರೀತಿ 3 ಬೀಡ್ಸ್ದು ಆ್ಯಡ್ ಮಾಡ್ಕೋಬೋದು. ಕುಚ್ಚಬೇಕನ್ನೋರು ಇಲ್ಲಿ 4 ಚೈನ್ಸ್ ಹಾಕ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಸೊ ಈಗ ಮತ್ತೆ 4 ಚೈನ್ ಆದಮೇಲೆ 8 ಡಬಲ್ ಕ್ರೋಶೆ ಮಾಡಿದ್ದೀನಿ. 8 ಡಬಲ್ ಕ್ರೋಶೆ ಮಾಡಿ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೆ 3 ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. 3 ಬೀಡ್ ಆ್ಯಡ್ ಮಾಡಿ ಈಗ ಲಾಸ್ಟ್ ಡಬಲ್ ಕ್ರೋಶೆ ಇರುತ್ತಲ್ಲ ಅಲ್ಲಿ ಮೇಲೆ ಟ್ವಿಸ್ಟ್ ಆಗಿರ್ತೈತಲ್ಲ ದಾರ ಅಲ್ಲಿ ಈ ರೀತಿ ನೀಡಲ್ ಹಾಕಬೇಕು. ಕಾಣಿಸ್ತಿದೆಲ್ಲ ಈ ರೀತಿ ನೀಡಲ್ ಹಾಕಿ ಆ ದಾರನ ತೊಗೊಂಬರ್ಬೇಕು ಈ ನೀಡಲಲ್ಲಿ. ಸೊ ಇಲ್ಲಿ ಈ ರೀತಿ ನೀಡಲ್ ಹಾಕಿ ಕಂಟಿನ್ಯೂ ದಾರನ ತೊಗೊಂಡು ಬರಬೇಕು. ಆ ದಾರದಲ್ಲಿ
ಆಮೇಲೆ ನಿಡಲ್ ಮೇಲೆ 2 ದಾರ ಆಗುತ್ತೆ ಈಗ. ಸೊ ಈ 2 ದಾರನ ಒಂದು ಮಾಡಬೇಕು. ಈ ರೀತಿ ಟ್ರಯಾಂಗಲ್ ಶೇಪ್ ಬರುತ್ತೆ. ನಾನೀಗ ಇದಕ್ಕೆ ಔಟ್ಲೈನ್ ಮಾಡ್ತಿಲ್ಲ, ಹಾಗೆ ಹಾಕಿ ತೋರಿಸ್ತಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕು ನೀವು ಆ ರೀತಿ ಹಾಕ್ಕೋಬೋದು. ಔಟ್ಲೈನ್ ಬೇಕಂದವರು ನಾನು ಆಗಲ್ಲಿ ತೋರಿಸಿದ್ದನ್ನು ಡಿಸೈನು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಬೇಡ ಅನ್ನೋರು ಈ ರೀತಿ ಮಾಡ್ಕೋಬೇಕು. ಇಷ್ಟು ಹಾಕಿದ ಮೇಲೆ ನಿಡಲ್ ಒಂದ್ಸತಿ ದಾರ ಸುತ್ತಿ ಎಷ್ಟು ಗ್ಯಾಪ್ ಬರುತ್ತೆ ಡಿಸೈನು ಅಷ್ಟಕ್ಕೆ ಒಂದು ಡಬಲ್ ಕ್ರೋಶೆ ಮಾಡಬೇಕು. ಸೊ ಮತ್ತೆ ಇಲ್ಲಿ ಕಂಟಿನ್ಯೂ ಡಬಲ್ ಕ್ರೋಶಸ್ ಮಾಡ್ಕೋತ ಹೋಗಬೇಕು. ಇಲ್ಲೂ ಕೂಡ 8 ಡಬಲ್ ಕ್ರೋಶೆ ಮಾಡಬೇಕು. ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಮಾಡಿ ಡಬಲ್ ಕ್ರೋಶದ ಪಕ್ಕದಲ್ಲೇ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತೆ 2 ದಾರ ಒಂದು ಸರ್ತಿ. ಸೊ ಇಲ್ಲಿ 8 ಆದಮೇಲೆ ಮತ್ತೆ ಒಂದು ಕುಚ್ಚು ಬರುತ್ತೆ ಡಿಸೈನು. ಸೊ ಇಲ್ಲಿ 8 ಹಾಕಿದ್ದೀನಿ. 8 ಆದಮೇಲೆ ಮತ್ತೆ 4 ಚೈನ್ಸ್ ಹಾಕಬೇಕು. 4 ಚೈನ್ಸ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ಒಂದು ಸತಿ ದಾರ ಸುತ್ತಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಕಂಬ ಮಾಡ್ಕೊಂಡು ಹೋಗಬೇಕು. ಇಲ್ಲೂ ಕೂಡ ಮತ್ತೆ 8 ಕಂಬಗಳನ್ನ ಮಾಡಿ ಮತ್ತೆ ಫಸ್ಟ್ ಒಂದು ಡಿಸೈನ್ ಹಾಕಿದ್ದೀನಲ್ಲ ಅದನ್ನು ಹಾಕಿ ತೋರಿಸ್ತೀನಿ ಮತ್ತೆ ಒಂದು ಸರ್ತಿ. ಸೊ ನಿಮ್ಗೆ ಯಾವ ರೀತಿ ಬೇಕು ನೀವು ಆ ರೀತಿ ಡಿಸೈನ್ ಹಾಕ್ಕೋಬೋದು. ಸೊ 8 ಆದಮೇಲೆ 8 ಡಬಲ್ ಕ್ರೋಶೆ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತು 3 ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಆ ಡಬಲ್ ಕ್ರೋಶದ ಮೇಲೆ ಥ್ರೆಡ್ ಇರುತ್ತಲ್ಲ ಟ್ವಿಸ್ಟ್ ಆಗಿದ್ದು ಡಿಸೈನಲ್ಲಿ ಅಲ್ಲಿ ನಿಡಲ್ ಹಾಕಿ ದಾರ ತಂದು 2 ದಾರನ ಒಂದು ಮಾಡಿ ಲಾಕ್ ಮಾಡ್ತಿದ್ದೀನಿ. ಈ ಬೀಡ್ಸು ಲಾಕ್ ಆಗುತ್ತೆ ಆವಾಗ. 2 ದಾರ ಒಂದು ಮಾಡಬೇಕು. ಸೊ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಈ ರೀತಿ ಬೀಡನ್ನ ನಮ್ಮ ಲೆಫ್ಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಲೆಫ್ಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ನೆಕ್ಸ್ಟು 4 ಚೈನ್ಸ್ ಹಾಕಿ 2 ಬೀಡ್ ಮಧ್ಯೆ ಲಾಕ್ ಮಾಡ್ಕೊಂಡು ಹೋಗಬೇಕು. 3 ಬೀಡ್ ಔಟ್ಲೈನ್ ಆಗೋ ರೀತಿ. ಸೊ 4 ಚೈನ್ಸ್ ಹಾಕಬೇಕು. ಹಾಕಿ 2 ಬೀಡ್ ಮಧ್ಯೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಮತ್ತು ಕಂಟಿನ್ಯೂ ಮತ್ತೆ 4 ಚೈನ್ ಹಾಕಬೇಕು. 4 ಚೈನ್ ಹಾಕಿ ನೆಕ್ಸ್ಟ್ 2 ಬೀಡ್ ಇರುತ್ತಲ್ಲ ಆ 2 ಬೀಡ್ ಮಧ್ಯೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಈಗ 3rd ಬೀಡಿಗೆ ಔಟ್ಲೈನ್ ಹಾಕ್ತಿದ್ದೆ ಡಿಸೈನು. ಸೊ 4 ಚೈನ್ ಹಾಕಿ ಮತ್ತು ಅದೇ ರೀತಿ ಸೇಮ್ 2 ಬೀಡ್ ಮಧ್ಯೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಎಷ್ಟು ಗ್ಯಾಪ್ ಬರುತ್ತೆ ನೋಡಿ ಅಷ್ಟು ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಮತ್ತೆ ಇಲ್ಲಿ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ನಾವು ಫಸ್ಟ್ ಮತ್ತು ಎಂಡಿಗೆ ಸೀರೆ ಎಂಡಿಗೆ ಯಾವ ರೀತಿ ಡಿಸೈನ್ ಮಾಡಿರ್ತೀವಿ ಅದೇ ರೀತಿ ಸೇಮ್ ಮಾಡ್ಕೋಬೇಕು. ನಾನಿಲ್ಲಿ ಫಸ್ಟು ಈ ಬೀಡ್ ಆ್ಯಡ್ ಮಾಡಿದ್ದೀನಿ, ಕುಚ್ಚೇನು ಆ್ಯಡ್ ಮಾಡಿಲ್ಲ. ಸೊ ಅದಕ್ಕೆ ನಾನು ಈ ಬೀಡಿಗೆ 8 ಹಾಕಿ ಎಂಡ್ ಮಾಡ್ತಿದ್ದೀನಿ. ನೀವು ಯಾವ ರೀತಿ ಮಾಡ್ಕೊಂಡಿರ್ತೀರಿ ಆ ರೀತಿ ಮಾಡ್ಕೊಳ್ಳಿ. 8 ಡಬಲ್ ಕ್ರೋಶೆ ಹಾಕಿದ್ಮೇಲೆ ಎಕ್ಸ್ಟ್ರಾ 2 ಚೈನ್ಸ್ ಹಾಕ್ಕೊಂಡು ಈ ಕಂಟಿನ್ಯೂ ದಾರನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ರೀತಿ ನೀಡಲ್ನ ತೆಗೆದು ಅದನ್ನ ಸ್ವಲ್ಪ ಟೈಟ್ ಮಾಡಿ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಈ ಎಕ್ಸ್ಟ್ರಾ ಕಂಟಿನ್ಯೂ ದಾರನ ಕಟ್ ಮಾಡಿ ಇದು ಏನು ದಾರ ಉಳಿದಿರುತ್ತಲ್ಲ ಅದನ್ನ ಬ್ಯಾಕ್ ಸೈಡು ಗಮ್ ಹಾಕಿ ಅಂಟಿಸಿದರೆ ಆಯಿತು. ಸೊ ಈ ರೀತಿ ಕಾಣಿಸುತ್ತೆ ಡಿಸೈನು. ಪೂರ್ತಿ ಸೀರೆ ಹೀಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗೋದು. ನಿಮಗೆ ಔಟ್ಲೈನ್ ಬೇಕಂದರೆ ಔಟ್ಲೈನ್ ಟೈಪ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ನಾರ್ಮಲ್ ಸಿಂಪಲ್ಲಾಗಿ ಹಾಕ್ಕೊಳ್ಳಿ. ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ತೋರಿಸ್ತಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇದು ಒಂದೇ ಲೆಂತಲ್ಲಿ ಡಬಲ್ ಕ್ರೋಶೆ ಹಾಕಿದರೆ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ. ನೀವು ಒಂದು ಮೇಲೆ ಕೆಳಗೆ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ನಿಮಗೆ ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.